ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಗ್ರಾಮದ ಬಿಜೆಪಿ ಪಕ್ಷದ ಕಾರ್ಯಕರ್ತರಾದಂತಹ ಸೋಮನಾಥ್ ಪಾಟೀಲ್ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇಮಕ ಆದೇಶ ಪತ್ರವನ್ನು ಹೊರಡಿಸಿದ್ದು, ಬೆಳಗ್ಗೆ ಸಮಯದಲ್ಲಿ ನೂತನವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸೋಮನಾಥ್ ಪಾಟೀಲ್ ಅವರು ನಮ್ಮ ಭಾರತ ವೈಭವ ಸುದ್ದಿವಾಹಿನಿಯ ಜೊತೆಗೆ ಇಂದು ಬೆಳಗ್ಗೆ ಮಾತನಾಡಿದ್ದಾರೆ. ನನಗೆ ನೇಮಕ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರುವುದರಿಂದ ಜಿಲ್ಲೆಯಲ್ಲಿ ಸಂಘಟನೆಯ ಬಲವರ್ಧನೆಗೆ ಸತತ ಪ್ರಯತ್ನಿಸಿ ಲೋಕಸಭಾ ಚುನಾವಣೆಗೆ ಹ್ಯಾಟ್ರಿಕ್ ತಂದುಕೊಡಲು ಸಂಘಟಿಸಲಾಗುತ್ತದೆ ಮತ್ತು ಜೊತೆಗೆ ಕಾರ್ಯಕರ್ತರ ಚುನಾವಣೆಗಳಾದಂತಹ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ತನು ಮನ ಧನದಿಂದ ದುಡಿದು ಇಡೀ ಜಿಲ್ಲೆಯಾದ್ಯಂತ ಬಿಜೆಪಿ ಮಯ ಮಾಡುತ್ತೇನೆ ಎಂದು ಕರೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದಯಾನಂದ ಮೇತ್ರೆ, ಹೊಸದ್ ಪಟೇಲ್ ಮತ್ತು ಬಸವರಾಜ್ ಪಾಟೀಲ್ ಸೇರಿದಂತೆ ಮಾಡ್ಗೋಳ್ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು ಹಾಜರಿದ್ದರು. ಇವತ್ತು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸ್ತಾ ಇದ್ದು, ಮೊದಲಿಗೆ ನಮ್ಮ ಜಿಲ್ಲೆಯ ಎಲ್ಲ ಮಹಾಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಿನ್ನೆ ರಾತ್ರಿ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿವೈ ವಿಜಯೇಂದ್ರ ಅವರು ನನ್ನನ್ನು ಬೀದರ್ ಜಿಲ್ಲೆಗೆ ಭಾರತೀಯ ಜನತಾ ಪಕ್ಷದ ಸಂಘಟನೆಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಮುಂಬರುವಂಥ ದಿನಗಳಲ್ಲಿ ಜಿಲ್ಲೆಯಲ್ಲಿ ಪಕ್ಷವನ್ನು ಬಲಪಡಿಸಿ, ಸಂಘಟನೆಯನ್ನು ಬಲಪಡಿಸಿ ಬರುವಂಥ 2024ರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಬೀದರ್ ಜಿಲ್ಲೆಯಿಂದ ಮತ್ತೊಂದು ಸಲ ಹ್ಯಾಟ್ರಿಕ್ ಬಾರಿಸುವ ಮುಖಾಂತರ ಲೋಕಸಭೆಗೆ ಕಳಿಸ್ಕೊಡ್ಲಿಕ್ಕೆ ನಾವು ಸಂಘಟನೆಯನ್ನು ಮಜಬೂತ್ ಮಾಡ್ತೀವಿ. ಜೊತೆಯಲ್ಲಿ ಮುಂದೆ ಬರುವಂಥ ಕಾರ್ಯಕರ್ತರ ಚುನಾವಣೆಗಳು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಇಡೀ ಬೀದರ್ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಮಯವಾಗಲಿಕ್ಕೆ ನಾವು ತನು ಮನ ಧನದಿಂದ ನಾವು ದುಡಿತೀವಿ. ನಮ್ಮ ಕಾರ್ಯಕರ್ತರನ್ನೆಲ್ಲ ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋಗಿ ನಮ್ಮೆಲ್ಲ ಶಾಸಕರು, ಸಂಸದರು ಎಲ್ಲರನ್ನೂ ಒಟ್ಟಾಗಿ ಮಾಡಿಸ್ಕೊಂಡು ಹೋಗಿ ಪಕ್ಷದ ಬಲವರ್ಧನೆಯನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಮುಖಾಂತರ ಹೇಳ್ತೀವಿ. ತಾಲೂಕು ಪಂಚಾಯತ್ ಇದನ್ನು ತಂದು ತಾವು ಏನು ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ರಾಜಕೀಯ ನಮ್ಮ ದೇಶಕ್ಕೆ ಅನಿವಾರ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆ, ನಮ್ಮ ವಿಶೇಷವಾಗಿ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ, ನಮ್ಮ ಸಂವಿಧಾನ ಇಡೀ ವಿಶ್ವದಲ್ಲಿ ಅತ್ಯಂತ ಸುಂದರವಾದ ಸಂವಿಧಾನ. ಇವತ್ತಿನ ಯುವ ಜನತೆ, ವಿಶೇಷವಾಗಿ ಪಾಲಕರು ತಮ್ಮ ಮಕ್ಕಳನ್ನು ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಸೇರಿಸ್ಬೇಕಂತಾರೆ ಯಾರೂ ರಾಜಕಾರಣಿ ಮಾಡಬೇಕು ಅಂತ ಅನ್ನೋದಿಲ್ಲ. ಯಾಕೆಂದರೆ ರಾಜಕೀಯ ಬಗ್ಗೆ ಜನರಿಗೆ ಬಹಳಷ್ಟು ಒಂದು ಕೆಟ್ಟ ಇದು ಬಂದಿದೆ, ಭಾವನೆ ಬಂದಿದೆ. ರಾಜಕಾರಣದಲ್ಲಿ ಎಲ್ಲರೂ ಕೆಟ್ಟವರು ಇರ್ತಾರಂತೆ. ಹೀಗಾಗಿ ಕೆಟ್ಟವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಒಳ್ಳೆಯವ್ರ ಸಂಖ್ಯೆ ರಾಜಕೀಯದಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಯಾರು ಈ ರಾಜಕೀಯವನ್ನು ಕೆಟ್ಟದಂತೆ ಬಟ್ಟ ಮಾಡಿ ತೋರಿಸ್ತಾರೆ, ಅವ್ರು ತಮ್ಮ ಮಕ್ಕಳನ್ನು ಕೂಡ ಈ ರಾಜಕೀಯದಲ್ಲಿ ದೇಶ ಸೇವೆಗಾಗಿ, ತಮ್ಮ 2-3 ಮಕ್ಕಳಿದ್ರು, ಒಬ್ಬ ಮಗನನ್ನು ಯಾವ ರೀತಿ ಸೇನೆಗೆ ಕೊಡ್ತಾಯಿದ್ರು ಹಿಂದೆ, ಆ ರೀತಿ ರಾಜಕೀಯಕ್ಕೆ ಕಳಿಸಿ ಈ ದೇಶ ಉನ್ನತೀಕರಣ ಹೋಗಬೇಕು, ವಿಶ್ವಗುರು ಆಗಬೇಕು ಅಂದರೆ ಇವತ್ತು ನರೇಂದ್ರ ಮೋದಿಯವರಿಂದ ಅದು ಸಾಧ್ಯ ಆಗ್ತಾ ಇದೆ. ಇವತ್ತು ನರೇಂದ್ರ ಮೋದಿಯವ್ರ ರೀತಿ ಎಲ್ಲ ಮನೆಗಳಲ್ಲಿ ನರೇಂದ್ರ ಮೋದಿಗಳು ರೆಡಿ ಆದರು ಅಂದ್ರೆ ಈ ದೇಶ ಮತ್ತೊಂದು ಸಲ ವಿಶ್ವಗುರು ಆದಷ್ಟು ಶೀಘ್ರ ಆಗ್ತದೆ ಅಂತ ನನ್ನ ಅನಿಸಿಕೆ. ಈ ಗ್ರಾಮಕ್ಕೆ ಸೋಮನಾಥ್ ಪಾಟೀಲ್ ಅವರು ಸಣ್ಣ ವಯಸ್ಸಿನಲ್ಲಿ ಒಂದು ಜಿಲ್ಲಾಧ್ಯಕ್ಷರಾಗಿ ಒಂದು ಅವಕಾಶ ಸಿಕ್ಕದ, ಅವ್ರಿಗೆ ಇದ್ರ ಬಗ್ಗೆ ಏನು ಹೇಳೋದು? ನಮ್ಮ 2024 ಇಸ್ವಿಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಮಗೆ ಜಿಲ್ಲಾ ಅಧ್ಯಕ್ಷರಾಗಿ ಸೋಮನಾಥ್ ಪಾಟೀಲ್ ಅವರಿಗೆ ನೇಮಕ ಮಾಡಿದ್ದಕ್ಕೆ ವಿಜೇಂದ್ರ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಬಟ್ ಇದು ನಮ್ಮ ಹುಡುಗಿ ಗ್ರಾಮದಲ್ಲಿ ಏನಂದ್ರೆ ಸಂಕ್ರಾಂತಿ ಹಬ್ಬಕ್ಕಿಂತ ಜಾಸ್ತಿ ಅವರಿಗೆ ಒಂದು ನಮ್ಮ ಊರಿಗೆ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆಗಿನ ಒಂದು ದೊಡ್ಡ ಹಬ್ಬ ಮಾಡ್ತೀವಿ ಅಂತ ನಾವು ಮಾಡ್ತಾ ಇದ್ದೆವು. ಹೀಗಾಗಿ ಒಂದು ನಮ್ಮ ಊರಿನಲ್ಲಿ ಒಂದು ಖುಷಿ ವಾತಾವರಣ ಆಗಿದೆ. ಹೀಗಾಗಿ ಮುಂದೆ ಬರೋ ದಿನಾಂತಗಳಲ್ಲಿ ಏನಂದ್ರೆ ಅವರು ಪಕ್ಷಕ್ಕಾಗಿ ಸಣ್ಣ ಒಂದು 20 ವರ್ಷದಿಂದ ದುಡ್ಕೋತ ಬಂದಾರ. ಹೀಗಾಗಿ ಏನದ ಅಂದ್ರೆ ಅವ್ರಿಗೊಂದು ನ್ಯಾಯ ದೊರಕಿದೆ. ಅದಕ್ಕಾಗಿ ಇವತ್ತಿನ ದಿವಸ ಅಂದ್ರೆ ನಮ್ಮ ಹುಡುಗಿ ಗ್ರಾಮದಲ್ಲಿ ಒಂದು ಸಂಕ್ರಾಂತಿ ಹಬ್ಬಕ್ಕಿಂತ ಜಾಸ್ತಿ ಆಗಿ ಒಂದು ಅವರಿಗೆ ಜಿಲ್ಲಾಧ್ಯಕ್ಷ ಪಟ್ಟ ಸಿಕ್ಕ್ಯದಂತ ಪರವಾಗಿ ಒಂದು ದೊಡ್ಡ ಪ್ರಮಾಣದ ಖುಷಿ ಪಟ್ಟು ಆಚರಣೆ ಮಾಡುತ್ತಿದ್ದೇವೆ. ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ನಮಗೆ ಏನಾದರೂ ಹಬ್ಬದ ವಾತಾವರಣ ಕಾಣ್ತಾ ಇದೆ. ಮಕರ ಸಂಕ್ರಾಂತಿ ಹಾಗೂ ನಮ್ಮ ಸೋಮನಾಥ್ ಪಾಟೀಲ್ ಜಿ ಅವರಿಗೆ ಜಿಲ್ಲಾ ಅಧ್ಯಕ್ಷವನ್ನು ಮಾಡಿದ್ದಾರೆ. 2ನೇ ಸಲ ಹಿಂದೆ ನಮ್ಮ ಶಿವಾನಂದ ಸಾಬರಾಗಿದ್ದರು, ಮತ್ತು ನಮ್ಮ ರಾಜ್ಯ ನಾಯಕರಾದಂಥ ಬಿವೈ ವಿಜೇಂದ್ರ ಅಣ್ಣ ಅವರು ಮತ್ತು ನಮ್ಮ ಹುಮನಾಬಾದ್ ತಾಲೂಕಾದ ಹಿರಿಯ ಮುಖಂಡರ ಮೇಲೆ ವಿಶ್ವಾಸವನ್ನು ಕೊಟ್ಟು ಅವರಿಗೆ ನಮ್ಮ ಸೋಮನಾಥ್ ಪಾಟೀಲ್ ಅವರಿಗೆ ಜಿಲ್ಲಾ ಅಧ್ಯಕ್ಷ ಮಾಡಿದ್ದಾರೆ. ನಮ್ಮ ಬಿವೈ ವಿಜೇಂದ್ರ ಅಣ್ಣ ಅವರಿಗೆ ಹಾರ್ದಿಕ ಶುಭಾಶಯವನ್ನು ಕೋರ್ತೇನೆ. ಅದೇ ರೀತಿ ಶುಭಾಶಯವನ್ನು ಕೋರುತ್ತೇನೆ.
ಅದೇ ನಮ್ಮ ಮೈನಾರಿಟಿ ಮೋರ್ಚಾ ಎಲ್ಲ ಮೋರ್ಚಾದವರಿಗೆ ನಮ್ಮ ಜಿಲ್ಲಾಧ್ಯಕ್ಷರ ಆಶೀರ್ವಾದನೆ ಇರಲಿ. ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. SSB TV ಮತ್ತು ಭಾರತ ವೈಭವ್ ಅವರಿಗೆ ಕೂಡ ಮಕರ ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬುನೋರ್, ಭಾರತ ವೈಭವ ನ್ಯೂಸ್, ಹುಮನಾಬಾದ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.